ಹಾಯ್ ಫ್ರೆಂಡ್ಸ್, ಇವತ್ತು ಟೇಸ್ಟಿ ಆಗಿರ್ತಕ್ಕಂಥ ಅವಲಕ್ಕಿ ಟೀ ಟೈಮ್ ಸ್ನ್ಯಾಕ್ 6 ವರ್ಷದಿಂದ ಹಿಡಿದು ಮುದುಕರುವರೆಗೂ ಆರಾಮಾಗಿ ತಿಂತಕ್ಕಂಥ ಎಲ್ಲರಿಗೂ ಇಷ್ಟಪಡುವಂಥ ರುಚಿ ರುಚಿಯಾಗಿರೋ ಅವಲಕ್ಕಿ ಮಾಡೋದು ಹೇಗಂತ ನೋಡೋಣ ಬನ್ನಿ. ನಾನು ಮಾಡೋ ಅವಲಕ್ಕಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಬಾಣಲಿ ಇಡಿ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾಯಬೇಕು. ನಾನಿಲ್ಲಿ ತಗೊತಾ ಇರೋದು ಒಂದು 1/4 kg ಆಗೋಷ್ಟು ಪೇಪರ್ ಅವಲಕ್ಕಿ ತಗೊತಾ ಇದ್ದೀನಿ. ನಾರ್ಮಲ್ ಅವಲಕ್ಕಿ ಅಲ್ಲ. ನಾರ್ಮಲ್ ಅವಲಕ್ಕಿ ಎಲ್ಲಾದರೂ ಮಾಡ್ಬೋದು. ನಾನಿವತ್ತು ಬಳಸ್ತಕ್ಕಂತ ಇರೋದು ಪೇಪರ್ ಅವಲಕ್ಕಿ. ಈಗ ನೋಡಿ, ಮೀಡಿಯಂ ಫ್ಲೋ ಅಲ್ಲಿ ಇಡಬೇಕು. ಅರ್ಧ ಕಪ್ ಆಗೋಷ್ಟು ಶೇಂಗಾ ಹಾಕೊಂಡಿದ್ದೀನಿ. ಶೇಂಗಾ ಎಷ್ಟಾದರೂ ಹಾಕೋಬೋದು, ನಮ್ಮ ಇಷ್ಟ. ಈಗ ಬೆಳ್ಳುಳ್ಳಿ ಸಿಪ್ಪೆ ತೆಗಿಬಾರ್ದು. ಒಂದು 2 ಬೆಳ್ಳುಳ್ಳಿ, ದಪ್ಪ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ. ನಾನು ಏನು ಮಾಡ್ತಿದ್ದೀನಿ, ಫ್ರೈ ಮಾಡಿಬಿಟ್ಟು ಸೈಡಿಗೆ ಇಟ್ಕೊತಾ ಇದ್ದೀನಿ. ಒಂದೊಂದೇ ಎಲ್ಲ ಒಂದೇ ಸಲ ಹಾಕಿ ಆದರೂ ಮಾಡ್ಬೋದು. ಆದರೆ ನಾನಿಲ್ಲಿ ಆ ಥರ ಮಾಡ್ತಾ ಇಲ್ಲ. ಎಲ್ಲನೂ ಫ್ರೈ ಮಾಡಿ ಸೈಡಿಗೆ ಇಟ್ಕೊತಾ ಇದ್ದೀನಿ. ಈಗ ನೆಕ್ಸ್ಟು ಪುಟಾಣಿ ಹಾಕ್ತಾ ಇದ್ದೀನಿ ನೋಡಿ. ನಾನು ಒಂದೇ ಸಲ ಬಾಣಲಿಲೇ ಹಾಕ್ತಾ ಇಲ್ಲ, ಯಾಕಂದರೆ ಒಂದು ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಿದ್ದೀನಿ. ಈ ಥರ ಆದರೆ ಜಸ್ಟ್ ಅಲ್ಲಾಡಿಸ್ಬಿಟ್ಟು ಮೇಲೆ ತೆಗಿಬೋದು. ಈಗ ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಚೆನ್ನಾಗಿರಬೇಕು, ಫ್ರೆಶ್ ಆಗಿರಬೇಕು, ಸ್ವಲ್ಪ ರುಚಿ ಬರುತ್ತೆ. ಕರಿಬೇವು ಸ್ವಲ್ಪ ಚಟಪಟ ಅಂದ ತಕ್ಷಣ ತೆಗಿತಾ ಇದ್ದೀನಿ ನೋಡಿ, ಕಾಣ್ತಾ ಇರ್ಬೋದು. ಇಲ್ಲಿ ನಾನು ಒಣಕೊಬ್ಬರಿ ಹಾಕಿರೋದನ್ನ ಕ್ಲಿಪ್ಪು ಮಿಸ್ ಮಾಡಿದ್ದೀನಿ. ನಾನು ಲಾಸ್ಟಿಗೆ ಅದನ್ನು ಮಿಕ್ಸ್ ಮಾಡಬೇಕಾದ್ರೆ ಹಾಕ್ತೀನಿ, ನೀವು ಹಾಕಿ. ಈಗ ನಾವು ಒಂದು 6 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಒಂದರಲ್ಲಿ 2 ಅಥವಾ 3 ಪೀಸ್ ಆಗೋಷ್ಟು ಕಟ್ ಮಾಡಿದ್ದೀನಿ. ನೀವು ಬೇಕಾದರೆ ಚಿಲ್ಲಿ ಪೌಡ್ರ್ ಹಾಕೋಬೋದು, ಬಟ್ ಕಲರ್ಗೋಸ್ಕರ ನಾವು ಅರಿಶಿನ ಹಾಕೋದ್ರಿಂದ ಅದು ಯೆಲ್ಲೋ ಕಲರೇ ಚೆನ್ನಾಗಿರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನೋಡಿ, ನಾನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊತಿದ್ದೀನಿ. ಒಂದು 1/2 ಟೀ ಸ್ಪೂನ್ ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಚಟಪಟ ಅನ್ನಬೇಕು. ಸಾಸಿವೆ ಆದ ತಕ್ಷಣ ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಸುಡಬಾರ್ದು, ಅದಕ್ಕೋಸ್ಕರ ಫ್ಲೇಮ್ ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ಅರಿಶಿನ ಹಾಕ್ಕೊಳ್ಳಿ. ಈಗ ನೋಡಿ, ಬೆಚ್ಚಗಿರುವಾಗಲೇ ಪೇಪರ್ ಅವಲಕ್ಕಿನ ಹಾಕೊಳ್ಳೋಣ. ನೀವು ಪೇಪರ್ ಅವಲಕ್ಕಿನ ಏನು ಮಾಡಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಪೇಪರ್ ಅವಲಕ್ಕಿ ಡ್ರೈ ಆಗಿರುತ್ತೆ. ಒಂದ್ಸಲ ಬಿಸಿಲಿಗಾದರೂ ಹಾಕೋಬೋದು. ನಾನು ಇಲ್ಲಿ ಬಿಸಿಲಿಗೆ ಹಾಕೊಂಡು ಕ್ಲೀನ್ ಮಾಡ್ಕೊಂಡು ನಂತರ ಹಾಕ್ಕೊತಿದ್ದೀನಿ. ನೋಡಿ, ಇಲ್ಲಿ 1 ಬೌಲ್ ಹಾಕಿದ್ದೀನಿ. ನೆಕ್ಸ್ಟು ಸೆಕೆಂಡ್ ಬೌಲು. ನೆಕ್ಸ್ಟು ಒಂದು 1/4 kg ಇಲ್ಲ ಅರ್ಧ kg ಆದರೂ ಹಾಕೋಬೋದು. ನಾನಿಲ್ಲಿ ತೋರಿಸಿರೋ ಅಳತೆಗೆ ಒಂದು 15 ದಿನ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಮಕ್ಕಳು ಎಲ್ಲ ಇಷ್ಟಪಡ್ತಕ್ಕಂಥದ್ದು. ನೋಡಿ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೀವು ಸ್ವಲ್ಪ ಬೆಚ್ಚಗಿದ್ದಂಗೆ ಹಾಕೋಬೇಕು, ಯಾಕಂದರೆ ಅದು ಅಬ್ಸರ್ವ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನೀವು ಬೆಚ್ಚಗಿದ್ದಂಗೆ ಹಾಕೋಬೇಕು. ನೋಡಿ, ನಾನಿಲ್ಲಿ ಮಿಕ್ಸರ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕರ್ದಿರೋ ಸಾಮಾನೆಲ್ಲ, ಕರ್ದಿರೋ ಐಟಮ್ಸ್ ಎಲ್ಲ ತೆಗೆದಿಟ್ಟಿದ್ದೀನಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಸೀಕ್ರೆಟ್ ಐಟಮ್ ಏನಂದರೆ, ಒಂದು ಸೀಕ್ರೆಟ್ ಲಾಸ್ಟ್ ಐಟಮ್ ಏನಂದರೆ, ನೀವು ಸಕ್ಕರೆ ಇರುತ್ತಲ್ಲ, ಸಕ್ಕರೆನ ಪುಡಿ ಮಾಡಿಬಿಟ್ಟು ಹಾಕಬೇಕು. ಅದು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸಕ್ಕರೆ ಪೌಡ್ರ್ ಹಾಕ್ತಾ ಇದ್ದೀನಿ. ನೀವು ಹಾಗಾಗಿ ಸಕ್ಕರೆ ಹಾಕಬಾರ್ದು, ಸ್ವಲ್ಪನೇ ಹಾಕ್ತೀವಿ, 1 ಟೀ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ ಅಷ್ಟೇ. ನೀವು ಹಾಗಾಗಿ ಸಕ್ಕರೆ ಹಾಕಿದರೆ ಅದು ಅಬ್ಸರ್ವ್ ಮಾಡಲ್ಲ ಬಿಸಿಗೆ, ಹಳ್ಳು ಆ ಥರನೇ ಉಳ್ಕೊಂಡ್ಬಿಡುತ್ತೆ. ಅದಾದರೆ ತಿನ್ನೋಕೆ ಅಷ್ಟೇನು ಚೆನ್ನಾಗಿ ಅನ್ಸಲ್ಲ. ನೋಡಿ, ಇಲ್ಲಿ ಈ ಥರ ಆಗಿದೆ.